ಎಲ್ಲರಿಗೂ ವಂದನೆಗಳು. ಇವತ್ತಿನ ನಮ್ಮ ಕನ್ನಡ ಅಧ್ಯಯನಕ್ಕೆ ಇವತ್ತಿನ ವಿಷಯ ದೇವರ ದಯೆ, ಕೃಪೆ. ಅದು ಒಂದು ಭಾಳ ಮುಖ್ಯವಾದ ವಿಚಾರ. ಒಂದು ಪದ ಅದು ಸತ್ಯವೇದದಲ್ಲಿ ಹೇಗೆ ಅದನ್ನು ನಾವು ಅದರ ಅರ್ಥನ ಕಂಡು ಹಿಡ್ಕೋಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತಾಯ 20ನೇ ಅಧ್ಯಾಯದಲ್ಲಿ ಭಾಳ ಚೆನ್ನಾಗಿ ಸೊಗಸಾಗಿ ಒಂದು ಉದಾಹರಣೆ ಇದೆ. ಯೇಸು ಕ್ರಿಸ್ತನೇ ಕೊಡ್ತಾನೆ. ಅದು ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನ ಮತ್ತು ಅವನ ದ್ರಾಕ್ಷಿ ತೋಟ ಇದ್ದಂಗೆ. ಆ ದ್ರಾಕ್ಷಿ ತೋಟನ ನೋಡ್ಕೊಳ್ಳೋದಕ್ಕೆ ಅವನು ಆಳುಗಳನ್ನು ಹುಡುಕಕ್ಕೆ ಹೋಗ್ತಾನೆ. ಒಂದು ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಮೊದಲು 6 ಗಂಟೆಗೆ ಹೋಗಿ ಹುಡುಕ್ತಾನೆ, ಮತ್ತು 9 ಗಂಟೆಗೆ, ಮತ್ತು 12 ಗಂಟೆ, ಮತ್ತು ಮಧ್ಯಾಹ್ನ ಸಾಯಂಕಾಲ ಹೊತ್ತಿಗೂ ಹೋಗಿ ಆಳುಗಳನ್ನ ಕರ್ಕೊಂಬರ್ತಾನೆ. ಅವರು ಎಲ್ಲರಿಗೂ ಒಂದು ದಿನದ ಕೂಲಿನ ಕೊಡ್ತೀನಿ ಅಂತ ಹೇಳಿರ್ತಾನೆ. ನಿಮಗೆ ಕೂಲಿ ಎಷ್ಟು ಸಿಗಬೇಕೋ ಅದನ್ನು ಕೊಡ್ತೀನಿ. ಆದರೆ ಸಾಯಂಕಾಲ ಬಂದವ್ರಿಗೂ ಬೆಳಗ್ಗೆ ಬಂದವ್ರಿಗೂ ಒಂದೇ ಸಮನಾಗಿ ಕೂಲಿ ಕೊಡ್ತಾನೆ ಅವನು, ಯಜಮಾನ. ಅದರಿಂದ ಒಂದು ವಾದ ಉಂಟಾಗತ್ತೆ. ಇದರಲ್ಲಿ ನಾವು ದೇವರ ದಯೆಯ ಅರ್ಥ ಭಾಳ ಚೆನ್ನಾಗಿ ಕಂಡು ಹಿಡ್ಕೋಬೋದು. ಇವತ್ತು ಬರೀ ನಾವು ದೇವರ ದಯೆಯ ಹೇಗೆ ನಾವು ಒಂದು ಸಾಧಾರಣವಾದ ರೀತಿಯಲ್ಲಿ ನಾವು ತಿಳ್ಕೊಬೋದು ಅಂತ ನೋಡೋಣ. ದೇವರ ದಯೆ ಅಂದರೆ ಪಾಪದ ಪರಿಣಾಮದಿಂದ ನೋವು ಮತ್ತು ತೊಂದರೆಯಲ್ಲಿ ಸಿಲುಕಿರುವವರನ್ನು ಕಂಡು ಕ್ಷಣ ಮಾತ್ರದಲ್ಲೇ ಪ್ರೀತಿಯಿಂದ ಕೈಯೊಡ್ಡುವ ಸ್ವಭಾವ. ಇದು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ, ಅದನ್ನು ಓದ್ತಾ ಇದ್ದೀನಿ. ಇದು ಇವಾಗ ನಾವು ದಯೆ ಅಂತಂದರೆ ಜನ ಸಾಧಾರಣವಾಗಿ ಹೀಗಂತಾರೆ, ಓ ದೇವ್ರ ದಯೆ, ಚೆನ್ನಾಗಿದ್ದೀವಿ, ಎಲ್ಲ ಚೆನ್ನಾಗಿ ನಡೀತಾ ಇದ್ದರೆ ಜೀವನದಲ್ಲಿ. ಅಥವಾ ಯಾವುದಾದ್ರೂ ದೊಡ್ಡ ಅಪಘಾತದಿಂದ ಪಾರಾಗಿಬಿಟ್ರೆ, ಯಾವುದೋ ಆ್ಯಕ್ಸಿಡೆಂಟು ಆ ಥರ ಏನೋ ಒಂದು ಕಷ್ಟದಿಂದ ಪಾರಾದರೆ, ಓಪ್ಪ ದೇವ್ರ ದಯೆ, ನಾವು ಬಚಾವಾದ್ವಿ. ಆ ಥರ ಎರಡೂ ರೀತಿಯಲ್ಲಿ ಆ ಪದನ ಜನ ಉಪಯೋಗಿಸ್ತಾರೆ. ಆದರೆ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತವಾದ್ದಲ್ಲ ಅದರ ಅರ್ಥ. ದಯೆಯು ಉಚಿತವಾಗಿ ಕೊಡುವವರ ಮೇಲೆ ಅವಲಂಬಿತವಾಗಿರುತ್ತದೆ, ಪಡೆಯುವವರ ಮೇಲಲ್ಲ. ಅಂತಂದರೆ ಅದು ದಯೆ ಅರ್ಹತೆ ಉಳ್ಳವರಿಗೆ ಮಾತ್ರ ಸಿಗಬೇಕು ಅನ್ನೋ ಒಂದು ವಿಚಾರ ಹೊರಟೋಗುತ್ತೆ. ಸೊ 3 ವಿಚಾರ ದಯೆಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು, ಅರ್ಹತೆಗೆ ಜಾಗವಿಲ್ಲ. ಅಂದರೆ ನಾನು ಮಾಡಿರೋ ಕಾರ್ಯಗಳಿಂದ ನನಗೆ ದೇವರ ದಯೆ ಸಿಗೋದಕ್ಕೆ ನನಗೆ ಅರ್ಹತೆ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. 2ನೇ ವಿಚಾರ, ತಪ್ಪಿತಸ್ಥ ಭಾವನೆಗೆ ಜಾಗವಿಲ್ಲ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ಏನೋ ಒಂದು ಧರ್ಮ ಕಾರ್ಯ ಮಾಡಿ ಒಂಥರ ಮರುಪಾವತಿ ಮಾಡಬೇಕು ಅನ್ನೋ ವಿಚಾರನೂ ಅದಕ್ಕೆ ಜಾಗ ಇಲ್ಲ. 3ನೇದು, ಬಾಧ್ಯತೆಗೆ ಜಾಗ ಇಲ್ಲ. ಅಂದರೆ ಯಾರೋ ಬೇರೆಯವ್ರು ನಮಗೆ ಒಳ್ಳೇದು ಮಾಡಿದ್ದಾರೆ, ಅದಕ್ಕೆ ತಕ್ಕ ಸರಿಸಮಾನವಾಗಿ ನಾವು ಒಳ್ಳೇದು ಮಾಡಲೇಬೇಕು, ಇಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆ ಒಂದು ಕಾರಣದಿಂದ ನಾವು ಬೇರೆಯವ್ರಿಗೆ ಏನೋ ಒಂದು ಮಾಡೋದು ಅದೂ ದಯೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಉಚಿತವಾಗಿ ನಮ್ಮ ಸ್ವಂತ ಆಸೆ ಮತ್ತು ಬೇರೆಯವರ ಮೇಲೆ ಪ್ರೀತಿಯಿಂದ ಮಾಡುವ ಕೆಲಸಕ್ಕೆ ಮಾತ್ರ ದಯೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಪಡೆಯುವವರು, ಆ ಒಳ್ಳೆಯದನ್ನು ಪಡೆಯುವವರು ಯಾವುದೇ ಅರ್ಹತೆ ಹೊಂದಿಲ್ಲದೆ ಇರುವುದು. ಇದು ಭಾಳ ಮುಖ್ಯವಾದ ವಿಚಾರ. ಯಾಕಂದರೆ ನಮ್ಮಲ್ಲಿ ಆ ಅರ್ಹತೆ ಇಲ್ಲ. ದೇವರ ಒಳ್ಳೆಯತನನ ಪಡೆಯೋದಕ್ಕೆ ನಮ್ಮಲ್ಲಿ ಯಾವ ಅರ್ಹತೆಯೂ ಇಲ್ಲ. ನಮ್ಮ ಪಾಪದ ಸ್ವಭಾವನ ನೋಡಿ, ನಮ್ಮ ಪಾಪದ ಆಲೋಚನೆ ನೋಡಿ, ಪಾಪದ ಕೆಲಸ ನೋಡಿ, ಅಥವಾ ಒಂದು ಸಲ ಸುಳ್ಳು ಹೇಳ್ತೀವಿ, ಸತ್ಯ ಹೇಳ್ತೀವಿ, ಯಾವುದೇ ಥರ ನಮಗೆ ಅರ್ಹತೆ ಇಲ್ಲ. ಆದರೆ ದೇವರು ನಮಗೆ ಯೇಸು ಕ್ರಿಸ್ತನನ್ನು ಕಳಿಸಿ ಕೊಟ್ಟಿದ್ದಾನೆ. ಇದು ದಯೆ.